ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 10ನೇ ಅಧಿಕರಣ, ಚರಾಚರ ವ್ಯಪಾಶ್ರಯಾಧಿಕರಣ. ಅದರಲ್ಲಿ 16ನೇ ಸೂತ್ರ ಅನ್ನುವಂಥದ್ದು. ಚರಾಚರ ವ್ಯಪಾಶ್ರಯಸ್ತು ಸ್ಯಾತ್ ತದ್ ವ್ಯಪದೇಶೋ ಭಾಕ್ತಃ ತದ್ಭಾವ ಭಾವಿತ್ವಾತ್. ಇಲ್ಲಿ ಚರಾಚರ ವ್ಯಪಾಶ್ರವೇ ಆಗಿರ್ತಕ್ಕಂಥದ್ದು ಅಂದ್ರೆ ಆ ಉಪದೇಶ ಅನ್ನುವಂಥದ್ದು ಭಾಕ್ತ ಅಂದ್ರೆ ಗೌಣವಾಗಿದೆ ಅಂತ. ಯಾಕಂದ್ರೆ ತದ್ಭಾವ ಭಾವಿತ್ವಾತ್, ಅದಿದ್ರೆ ಅದು ಆಗ್ತದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬರ್ತಾ ಇದೆ. ಭಾಷೆದಲ್ಲಿ ಇದರ ವಿವರಣೆ ಗೊತ್ತಾಕೈತಿ ನಮಗ್ರೆ. ತೋ ಜೀವಸ್ಯಾಪಿ ಉತ್ಪತ್ತಿ ಪ್ರಳಯೌ, ಅಂದ್ರೆ ಜೀವಸ್ಯಾಪಿ ಉತ್ಪತ್ತಿ ಪ್ರಳಯೌ ಸ್ತೋ ಅಂತ ಸಹ ಅಂತ. ಇಲ್ಲಿ ಜೀವನಿಗೂ ಕೂಡ ಉತ್ಪತ್ತಿ ಪ್ರಳಯಗಳು ಆಗ್ತಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ಅಂತಂದ್ರೆ, ಜಾತೋ ದೇವದತ್ತಃ ಮೃತೋ ದೇವದತ್ತಃ ಇತ್ಯೇವಂ ಜಾತೀಯಕಾತ್ ಲೌಕಿಕ ವ್ಯಪದೇಶಾತ್ ಜಾತಕರ್ಮಾದಿ ಸಂಸ್ಕಾರ ವಿಧಾನಾಚ್ಛ ಇತಿ ಸ್ಯಾತ್ ಕಸ್ಯಚಿತ್ ಭ್ರಾಂತಿ. ಈಗ ಲೋಕದಲ್ಲಿ ಏನ್ ಮಾತಾಡ್ತಾರ ಅಂತಂದ್ರೆ, ದೇವದತ್ತಃ ಜಾತಃ ಅಂದ್ರೆ ದೇವದತ್ತ ಹುಟ್ಟಿದ ಅಂತ ಹೇಳ್ತಾರೆ. ಹುಟ್ಟಿದ ಅಂತಂದ್ರೆ ಮತ್ತೆ ಉತ್ಪತ್ತಿ ಆದಂಗ ಆಯ್ತಲ್ರಿ ಇವಾಗ. ಅಂದ್ರೆ ಜೀವ ಹುಡ್ತಾನೆ ಮತ್ತು ಸಾಯ್ತಾನೆ ಅಂತ ನಮಗೆ ಲೋಕದಲ್ಲಿ ವ್ಯವಹಾರ ಅನ್ನುವಂತಹದ್ದು ಅಂತ, ಲೌಕಿಕ ವ್ಯವಹಾರ ಅನ್ನುವಂತಹದ್ದು ಅಂತ. ಜಾತೋ ದೇವದತ್ತ ಮೃತೋ ದೇವದತ್ತ, ಇನ್ನು ದೇವದತ್ತ ಸತ್ತ ಅಂತ ಹೇಳ್ತಾರೆ. ದೇವದತ್ತ ಸತ್ತ ಅಂತಾಗ್ಲಿ ಹುಟ್ಟಿದ ಅಂತಾಗ್ಲಿ ಇತ್ಯೇವಂ ಜಾತೀಯ ಕಾತ್ ಲೌಕಿಕ ವ್ಯಪದೇಶಾತ್, ಈ ರೀತಿಯಾಗಿರ್ತಕ್ಕಂಥ ಒಂದು ಲೌಕಿಕ ಒಂದು ಉಪದೇಶಗಳಿಂದ, ಲೌಕಿಕ ವ್ಯವಹಾರಗಳು ಲೌಕಿಕದಲ್ಲಿ ಈ ರೀತಿ ನಡೀತಾ ಇದ್ದಾವಲ್ರಿ ಇವು. ಏ ದೇವದತ್ತ ಹುಟ್ಟಿದನ್ರಿ ಅಥವಾ ದೇವದತ್ತ ಸತ್ತ ಅಂತ ಹೇಳಿ ಇತ್ಯು ಜಾತಿಕಾತ್ ಲೌಕಿಕ ವ್ಯಪದೇಶಾತ್ ಜಾತ ಕರ್ಮಾದಿ ಸಂಸ್ಕಾರ ವಿಧಾನಾಚ್ಛ. ಮತ್ತು ಈಗ ಹುಟ್ಟಿದ ಕೂಡಲೇ ಸಂಸ್ಕಾರವನ್ನ ಮಾಡ್ತಾರಲ್ರಿ, ಮುಂಜಿ ಅದು ಎಲ್ಲ ಮಾಡ್ತಾರಲ್ರಿ. ಹುಟ್ಟಿದ ಮಗುವಿಗೆ ನಾಮಕರಣ ಇತ್ಯಾದಿಗಳನ್ನು ಮಾಡ್ತಾರಲ್ರಿ ಇವಾಗ. ಜಾತ ಕರ್ಮಾದಿ ಸಂಸ್ಕಾರ ವಿಧಾನಾಚ್ಛ, ಇಲ್ಲಿ ಅನೇಕ ಸಂಸ್ಕಾರಗಳನ್ನ ಅಲ್ಲಿ ಮಾಡುವಂತವರಾಗ್ತಾ ಇದ್ದಾರೆ. ಇತಿ ಸ್ಯಾತ್ ಕಸ್ಯಚಿತ್ ಭ್ರಾಂತಿ, ಈ ರೀತಿ ಯಾರಿಗೂ ಒಂದು ರೀತಿ ಭ್ರಾಂತಿ ಅನ್ನುವಂತಹದ್ದು ಆಗಬಹುದು ಅಂತ. ಅಂದ್ರೆ ಇಲ್ಲಿ ಜಾತ ಕರ್ಮಾದಿ ಸಂಸ್ಕಾರಗಳನ್ನ ಶಾಸ್ತ್ರದಲ್ಲಿ ವಿಧಾನ ಮಾಡ್ಕೊಂಡು ಬಂದಾರ. ಮತ್ತು ಆದ್ದರಿಂದ ಇಲ್ಲಿ ದೇವದತ್ತ ಸತ್ತ ಮತ್ತು ದೇವದತ್ತ ಹುಟ್ಟಿದ ಅಂತ ಹೇಳಿ ಹಿಂಗ ಲೌಕಿಕ ಒಂದು ಉಪದೇಶ ಅನ್ನುವಂತಹದ್ದು, ವ್ಯವಹಾರ ಅನ್ನುವಂತಹದ್ದು ಇರುವುದರಿಂದ ಇಲ್ಲಿ ಜೀವನಿಗೂ ಕೂಡ ಉತ್ಪತ್ತಿ ಮತ್ತು ನಾಶಗಳು ಉಂಟು. ಅಂದ್ರೆ ಅವನು ಹುಟ್ಟುವುದು ಮತ್ತು ಸಾಯುವುದು, ಈ ರೀತಿ ಯಾರಿಗಾದ್ರೂ ಒಂದು ಭ್ರಾಂತಿ ಆಗಬಹುದು. ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ತಾಮ್ ಅಪನುದಾಮಹ, ಅದನ್ನ ನಾವು ಪರಿಹಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಯಾರಿಗಾದ್ರೂ ಭ್ರಾಂತಿ ಆದ್ರೆ, ಜೀವ ಹುಡ್ತಾನೆ ಸಾಯ್ತಾನೆ ಅಂತ ಹೇಳಿ ಯಾರಿಗಾದ್ರೂ ಭ್ರಾಂತಿ ಉಂಟಾದ್ರೆ ಅದನ್ನ ನಾವು ಪರಿಹಾರ ಮಾಡ್ತಾ ಇದ್ದೀವಿ. ನ ಜೀವಸ್ಯ ಉತ್ಪತ್ತಿ ಪ್ರಳಯೋಸ್ತಃ, ಜೀವಸ್ಯ ಅಂದ್ರೆ ಜೀವನಿಗೆ ಉತ್ಪತ್ತಿ ಪ್ರಳಯವು ನ ಸ್ತಃ ಅಂತ, ಜೀವನಿಗೆ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಇಲ್ಲ ಅಂತ. ಉತ್ಪತ್ತಿ ಪ್ರಳಯ ಅಂತಂದ್ರೆ ಏನು? ಹುಟ್ಟು ಸಾವುಗಳು ಅಂತ. ಮತ್ತು ಜೀವ ಹುಟ್ಟತಾನೆ ಸಾಯ್ತಾನ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಆ ರೀತಿಯಾಗಿ ಇಲ್ಲಿ ಜೀವ ಹುಟ್ಟುವುದೂ ಇಲ್ಲ, ಅವನು ಸಾಯುವುದೂ ಇಲ್ಲ ಅಂತ ಅದನ್ನ ಮುಂದೆ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಶಾಸ್ತ್ರ ಫಲ ಸಂಬಂಧೋಪಪತ್ತೇ
ಯಾಕಂದ್ರೆ ಇಲ್ಲಿ ಶಾಸ್ತ್ರಗಳು ಜೀವನನ್ನ ಕುರಿತು ಇಲ್ಲಿ ಕರ್ಮಗಳನ್ನ ವಿಧಾನ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಅವನು ಯಾವ ಪುಣ್ಯ ಕರ್ಮಗಳನ್ನ ಮಾಡಿದ್ದಾದ್ರೆ ಅವನಿಗೆ ಪುಣ್ಯ ಲೋಕಗಳ ಪ್ರಾಪ್ತಿ ಅನ್ನುವಂತಹದ್ದಾಗ್ತದೆ. ಯಾಕೆ ಇಲ್ಲಿ ಶರೀರ ಮತ್ತು ಶರೀರವನ್ನ ಅನುಸರಿಸಿ ಅಲ್ಲಲ್ಲಿ ಜೀವನು ಕೂಡ ನಾಶ ಆಗ್ತಾನ ಅಥವಾ ಸಾಯ್ತಾನ ಅಂತ ಹೇಳಬೇಕಾದ್ರೆ ಅಲ್ಲಿ ಅವನು ಮಾಡ್ತಕ್ಕಂತ ಒಂದು ಕರ್ಮಗಳಿಂದಲೇ ಅವನಿಗೆ ದೇಹಾದಿಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಅಲ್ಲಿ ಶಾಸ್ತ್ರದ ಕರ್ಮಗಳು ಆ ಫಲಗಳನ್ನ ಆ ಜೀವನಿಗೆ ಹೇಳಬೇಕಾದ್ರೆ ಮತ್ತಲ್ಲಿ ಈಗ ಸತ್ತ ಅಂದ್ರೆ ಮತ್ತೆ ಇಲ್ಲಿ ಸತ್ತಿದ್ ಮತ್ತೆ ಹುಟ್ಟಂಗೆ ಇಲ್ಲಲ್ರಿ ಇವಾಗ. ಯಾವ್ದಕ್ ಸಾವದು ಅದು ಮತ್ತೆ ಉತ್ಪತ್ತಿ ಆಗಂಗಿಲ್ಲ. ಮತ್ತೆ ಶಾಸ್ತ್ರದಲ್ಲಿ ಏನ್ ಹೇಳ್ಕೊಂಡ್ಬರ್ತಾರ, ನೋಡಪ್ಪ ನೀ ಇಂಥ ಯಜ್ಞ ಯಾಗ ಮಾಡು, ಇಂಥ ಪುಣ್ಯ ಕರ್ಮಗಳನ್ನ ಮಾಡು, ನಿನಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಶಾಸ್ತ್ರಗಳು ಹೇಳ್ಬೇಕಾದ್ರೆ ಮತ್ತೆ ಇವನ್ ದೇಹ ಹೋದ್ಮೇಲೆ ಇರ್ತಾನಂತ ಸಿದ್ಧ ಆತಲ್ರಿ ಇವಾಗ. ಈ ಶಾಸ್ತ್ರ ಅನ್ನುವಂತಹದ್ದು ನಾವು ಮಾಡ್ತಕ್ಕಂತ ಕರ್ಮದ ಫಲ ಮತ್ತಲ್ಲಿ ಉಪದೇಶ ಮಾಡ್ತದಲ್ಲ, ಮತ್ತದು ಉಪದೇಶ ಮಾಡ್ಬೇಕಾಗಿತ್ತು ಅಂದ್ರ ಮೇಲೆ ದೇಹ ಹೋದ್ಮೇಲೆ ಜೀವ ಇದ್ರಲ್ಲ ಅದು ಹೊಂದೋದೀಗ ಅದು ಕರ್ಮದ ಫಲ ಅನುಭವ ಮಾಡವ ಯಾರು ಈಗ. ದೇಹ ಹೋದ ಬಳಿಕ ಜೀವ ಸತ್ತ ಅಂತಂದ್ರೆ ಮತ್ತ ಅವನು ಮಾಡಿದಂತ ಪಾಪ ಪುಣ್ಯದ ಫಲ ಅನ್ನುವಂತಹದ್ದು ಮತ್ತ ಅವನೇ ಅನುಭವಿಸ್ಬೇಕಲ್ಲ, ಮತ್ ಮುಂದೆ ಇರ್ತಾನಂತ ಸಿದ್ಧ ಆತಲ್ರಿ ಇವಾಗ. ಮತ್ತ ಅವನಿಗೆ ನಾಶವನ್ನ ಹೆಂಗ್ ಹೇಳಕ್ ಬರ್ತೈತೆ, ಅವನಿಗೆ ಹೇಳಕ್ ಬರೋದಿಲ್ಲ. ಅಂದ್ರೆ ಅಲ್ಲಿ ಶಾಸ್ತ್ರ ಅನ್ನುವಂತಹದ್ದು ಕರ್ಮದ ಫಲ ಅನ್ನುವಂತಹದ್ದನ್ನ ಅದು ಉಪದೇಶ ಮಾಡ್ತದ. ಅದಕ್ಕೆ ಶಾಸ್ತ್ರ ಫಲ ಸಂಬಂಧ ಉಪಪತ್ತೇ ಅಂತ ಹೇಳಿದ್ರು. ಅಂದ್ರೆ ಶಾಸ್ತ್ರ ಅನ್ನುವಂತಹದ್ದು ಯಾವ ಕರ್ಮದ ಫಲ ಅನ್ನುವಂತಹದ್ದನ್ನೇನು ಉಪದೇಶ ಮಾಡ್ತದಲ್ಲ ಅದರ ಸಂಬಂಧ ಅನ್ನುವಂತಹದ್ದು ಅಲ್ಲಿ ಹೊಂದುಗಡೆ ಆಗ್ತದ ಯಾವಾಗ ಜೀವನಿಗೆ ಹುಟ್ಟು ಸಾವು ಇಲ್ಲ ಅಂತ ನಾವು ತಿಳ್ಕೊಂಡಾಗ ಅಂತ. ಶರೀರಾನು ವಿನಾಶಿನಿ ಜೀವೇ ಶರೀರಾಂತರಗತ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಾರ್ಥೌ ವಿಧಿ ಪ್ರತಿಷೇಧೌ ಅನರ್ಥಕೌ ಸ್ಯಾತಾಂ. ಶರೀರಾನು ವಿನಾಶಿನಿ ಜೀವೆ ಅಂದ್ರೆ ಜೀವ ಈ ಶರೀರವನ್ನ ಅನುಸರಿಸಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಶರೀರವನ್ನ ಧಾರಣ ಮಾಡ್ಕೊಂಡು ಬಂದಾನೀಗ ಜೀವ. ಅದರ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ ಅಂತ ಶಾಸ್ತ್ರ ಹೇಳ್ತದಲ್ರಿ. ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕರ್ಮದಿಂದಲೇ ಜೀವನು ಇಲ್ಲಿ ಜನಿಸಿ ಬರ್ತಾ ಇದ್ದಾನ ಅಂತ. ಆ ಶರೀರವನ್ನು ಅನುಸರಿಸಿ ಜೀವ ಅಲ್ಲಿ ಒಂದು ವೇಳೆ ನಾಶ ಆಗ್ತಾನಂತಾದರೆ ಮತ್ತ ಅಲ್ಲಿ ಪೂರ್ವ ಬೇರೆ ಶರೀರದಲ್ಲಿರ್ತಕ್ಕಂಥ, ಯಾಕಂದ್ರೆ ಅಲ್ಲಿ ಇಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ಯಾನ, ಅನಿಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ಯಾನ. ಅಲ್ಲಿ ಇಷ್ಟವಾದದ್ದರ ಪ್ರಾಪ್ತಿ ಅನ್ನುವಂತಹದ್ದು, ಅನಿಷ್ಟವಾದದ್ದರ ಪರಿಹಾರ ಅನ್ನುವಂತಹದ್ದು ಅಲ್ಲಿ ಶಾಸ್ತ್ರದಲ್ಲಿ ಅಲ್ಲಿ ವಿಧಾನ ಮಾಡಿರ್ತಾರ. ಅವೆಲ್ಲ ವ್ಯರ್ಥ ಆಗ್ಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಶರೀರಾನು ವಿನಾಶಿನಿ ಜೀವೆ ಅಂದ್ರೆ ಶರೀರ ಸತ್ತ ಮೇಲೆ ಜೀವನ ಸಾಯ್ತಾನ ಅಂತ ಒಂದ್ ವೇಳೆ ನಾವು ಹಾಗಂದಿದ್ದಾದ್ರೆ ಶರೀರಾಂತರಗತ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಾರ್ಥವು. ಶರೀರಾಂತರ ಅಂದ್ರೆ ಮತ್ತೊಂದು ಶರೀರದಲ್ಲಿ ಇರತಕ್ಕಂತ ಇಷ್ಟ ಅನಿಷ್ಟ ಪ್ರಾಪ್ತಿ, ಅಲ್ಲಿ ಇಷ್ಟವಾದದ್ದರ ಪ್ರಾಪ್ತಿ ಅನಿಷ್ಟವಾದದರ ಒಂದು ಪರಿಹಾರಾರ್ಥವಾಗಿ ಅಲ್ಲಿ ವೇದಗಳು ವಿಧಿಸಿರ್ತಕ್ಕಂತ ಇದನ್ನ ಮಾಡಪ್ಪ, ಇದನ್ನ ಮಾಡಿದ್ರೆ ನಿನಗೆ ಇಷ್ಟಾರ್ಥ ಪ್ರಾಪ್ತಿ ಆಗ್ತದ ಅಂತೇಳಿ ವೇದಗಳು ನಮಗೆ ಹೇಳ್ತಾ ಇದ್ದಾವೆ. ಈ ಶರೀರ ಬಿಟ್ಟ ಮೇಲೆ ನಮಗೆ ಸ್ವರ್ಗಲೋಕದ ಅಪೇಕ್ಷೆ ಐತೆ ಅಂತ ತಿಳ್ಕೊಳ್ರಿ ಇವಾಗ. ಮತ್ತ ಅದು ಸ್ವರ್ಗಲೋಕವನ್ನು ನಾವು ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಇಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡಬೇಕು, ಯಜ್ಞ ಯಾಗಗಳನ್ನ ಮಾಡ್ಬೇಕು ನಾವು. ಅದಕ್ಕಂತಾರವರು ಯಜ್ಞಗಳನ್ನ ಮಾಡಿದಾಗ ಅದು ನಮಗೆ ಇಷ್ಟ ಪ್ರಾಪ್ತಿ ಆಗ್ತದಂತ. ನಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದು? ಈ ಸ್ವರ್ಗಲೋಕ. ಅದಕ್ಕ ಪ್ರಾಪ್ತಿಗೆ ಒಂದು ಉಪಾಯ ಯಾವುದು ಅಂತಂದ್ರೆ ಪುಣ್ಯ ಕರ್ಮಗಳು ಅಂತ. ಆಮೇಲೆ ಅನಿಷ್ಟ ಪರಿಹಾರ, ಇನ್ನ ಕೆಲವೊಂದು ನಿಷೇಧ ಕರ್ಮಗಳದಾವಲ್ದವು, ನಿಷಿದ್ಧ ಕರ್ಮಗಳನ್ನು ಮಾಡಿದಾನ, ಅವುಗಳ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ಅಲ್ಲಿ ವೇದ ಅನ್ನುವಂತಹದ್ದು ಇದನ್ನ ಮಾಡಬೇಡ ಅಂತ ಅಲ್ಲಿ ಹೇಳ್ತದ. ಅನರ್ಥಕೌ ಶಾತಾಂ ಅಂದ್ರೆ ಅಲ್ಲಿ ವೇದ ವಿಧಿಸಿರ್ತಕ್ಕಂತ ಅಥವಾ ಅಲ್ಲಿ ಯಾವ್ದನ್ನ ನಿಷೇಧ ಮಾಡೈತೋ ಯಾವ್ದನ್ನ ವಿಧಾನ ಮಾಡೈತೋ
ಮತ್ತಲ್ಲಿ ಜೀವನನ್ನ ಕುರಿತ ಹೇಳಿತಲ್ಲ, ಈ ಶರೀರ ಬಿಟ್ಟ ಮೇಲೆ ಮುಂದಿನ ಶರೀರದಲ್ಲಿ ಅವನು ಪಡೆಯಬೇಕಾಗಿರ್ತಕ್ಕಂಥ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರವಾಗಿ ಅಲ್ಲಿ ಏನು ವಿಧಿ ಎನ್ನುವಂತದ್ದು ಹೇಳ್ತದಲ್ಲ, ಅದು ಅನರ್ಥಕ್ಕಾಗಿ ಹೋಗ್ಬಿಡ್ದು, ಅನರ್ಥಕ್ಕೆ ಆಕೈತಿ ಅಂತ, ಅದು ವ್ಯರ್ಥ ಆಕೈತಿ ಅಂತ ಹೇಳ್ತಾರ ಅವರು. ಇದು ಶಾಸ್ತ್ರಗಳು ಮತ್ತು ಶಾಸ್ತ್ರಗಳು ಉಪದೇಶ ಮಾಡೋದೇ ವ್ಯರ್ಥ ಆಗಿ ಹೋಗ್ಬಿಡ್ತೈತೆ ಅಂತ. ಜೀವನೇ ಇಲ್ಲ ಅಂತಂದ ಮೇಲೆ ಪುಣ್ಯ ಪಾಪಗಳು ಇನ್ಯಾಕೆ ಮಾಡಕ್ ಹೋಗ್ತಾನ್ರಿ ನಾವು? ಜೀವ ಇರ್ತಾನಲ್ಲ, ಮುಂದೆ ಶರೀರ ಬಿಟ್ಟ ಮೇಲೆ ಇರ್ತಾನಲ್ಲ ಅವನು, ಇಷ್ಟಾರ್ಥವನ್ನು ಪಡೆಯೋದಕ್ಕೋಸ್ಕರವಾಗಿ ಇಲ್ಲಿ ಪುಣ್ಯಗಳನ್ನ ಮಾಡ್ತಾ ಇರ್ತಾನೆ ಇಲ್ಲಿ ಅವನು. ಶ್ರೂಯತೆ ಚ ಜೀವಾಪೇತಂ ವಾವ ಕಿಲೇದಂ ಮ್ರಿಯತೆ ನ ಜೀವೋ ಮ್ರಿಯತೆ ಇತಿ. ಇಲ್ಲಿ ಒಂದು ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಜೀವಾಪೇತಂ ಅಂದ್ರೆ ಇಲ್ಲಿ ಜೀವನನ್ನ ಬಿಟ್ರ ಇದು ಸಾಯ್ತದ. ಯಾವಾಗ ಜೀವ ಶರೀರ ಬಿಟ್ಟು ಹೋದ ಅಂತಂದ್ರೆ ಈ ಶರೀರ ಅನ್ನುವಂಥದ್ದು ಇದು ಸಾಯ್ತದ ಅಂತ. ಆದ್ರೆ ಜೀವ ಸಾಯಂಗಿಲ್ಲ. ಈಗ ಬಾಡಿಗೆ ಮನೆಯೊಳಗೆ ಇರ್ತೀವಿ, ಬಾಡಿಗೆ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗ್ತೇವಲ್ರಿ. ಇವಾಗ ಹೋದಾಗ ಮನೆ ಬಿಟ್ಟು ಹೋಗಿದ್ದೇವೆ ಅಷ್ಟೇ, ಆದ್ರೆ ಇರುವಂತ ಪುರುಷ ಅದಾನಿಲ್ರಿ ಅವನು, ಮತ್ತೊಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನ. ಹಂಗ ಈ ಶರೀರ ಬಿಟ್ಟಾನ, ಈ ಶರೀರ ಬಿಟ್ಟ ನಂತರದಲ್ಲಿ ಮುಂದೆ ಮತ್ತೊಂದು ಶರೀರದಲ್ಲಿ ಅವನು ಪ್ರವೇಶ ಆಗ್ತಾನ ಅಂತ. ಯಾಕೆ ಇವನು ಮಾಡಿದಂತ ಕರ್ಮಕ್ಕನುಸಾರವಾಗಿ ಭಗವಂತ ಮತ್ತೊಂದು ಶರೀರ ನಿರ್ಮಾಣ ಮಾಡಿರ್ತಾನ ಆಗ್ಲೇ ಅವನು. ಇವನು ಮುಂದೆ ಯಾವ ಶರೀರವನ್ನ ಪಡಿಬೇಕು ಅನ್ನೋದು ಭಗವಂತ ಅವನ ಪುಣ್ಯ ಪಾಪಗಳನ್ನು ನೋಡಿಕೊಂಡು ಅವನಿಗೆ ಶರೀರ ನಿರ್ಮಾಣ ಮಾಡಿರ್ತಾನ. ಅದು ಮನುಷ್ಯ ಶರೀರ ಆಗಿರ್ಬೋದು, ಪ್ರಾಣಿಗಳ ಶರೀರ ಆಗಿರ್ಬೋದು, ಪಕ್ಷಿಗಳ ಶರೀರ ಆಗಿರ್ಬೋದು. ಅವನು ಮಾಡಿರ್ತಕ್ಕಂತ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಅಲ್ಲಿ ಶರೀರ ನಿರ್ಮಾಣ ಆಗಿರ್ತದ. ಈ ಶರೀರ ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊತಾನಂತ ಈ ಜೀವ. ಅಂದ್ರೆ ಇಲ್ಲಿ ಈ ಶರೀರ ಹೋಯ್ತಿದು, ಜೀವ ಇರೋ ತನಕ ಮಾತ್ರ ಈ ಶರೀರ ಇರ್ತದ. ಇದು ಜೀವ ಯಾವಾಗ ಬಿಟ್ಟ ಅಂತಂದ್ರ ಅವಾಗ ಈ ಶರೀರ ಸತ್ ಹೋಗ್ಬಿಡ್ತೈತೆ ಅಂತ ಶರೀರ ಇದು. ಅದಕ್ಕೆ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರಲ್ರಿ. ಯಾವ್ದು ಹುಟ್ಟೈತೋ ಅದಕ್ಕೆ ಮರಣ ಅನ್ನುವಂತಹದ್ದು. ಅದು ಹುಟ್ಟಿದ್ದು ಶರೀರ, ಆದ್ರೆ ಇಲ್ಲಿ ಜೀವ ಹುಟ್ಟಿಲ್ಲ ಅಂತವನು. ಆದ್ದರಿಂದ ಇಲ್ಲಿ ಜೀವನಿಗೆ ಸಾವು ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಜೀವಾಪೇತಂ ವಾವ ಕಿಲ ಇದಂ ಮ್ರಿಯತೆ ನ ಜೀವೋ ಮ್ರಿಯತೆ. ಅಂದ್ರೆ ಇಲ್ಲಿ ಜೀವನಿಗೆ ಮರಣ ಇಲ್ಲ, ಆದ್ರೆ ಈ ಶರೀರ ಅನ್ನುವಂತಹದ್ದು ಮರಣವನ್ನ ಹೊಂದುತ್ತದ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗೆ ಬೋಧ ಮಾಡ್ತ. ಈಗ ಪೂರ್ವ ಪಕ್ಷಿ ಒಂದು ಆಕ್ಷೇಪ ಮಾಡ್ತಾನ, ನಾನು ಲೌಕಿಕೋ ಜನ್ಮ ಮರಣ ವ್ಯಪದೇಶೋ ಜೀವಸ್ಯ ದರ್ಶಿತ. ಇಲ್ಲಿ ಅವನ ಆಕ್ಷೇಪ ಏನು ಅಂತಂದ್ರೆ, ಲೌಕಿಕ ಜನ್ಮ ಮರಣ ವ್ಯಪದೇಶೋ ಜೀವಸ್ಯ ದರ್ಶಿತ. ಅಂದ್ರೆ ಇಲ್ಲಿ ಹುಟ್ಟುತ್ತಾನೆ ಸಾಯ್ತಾನೆ ಅನ್ನುವಂತ ಈ ಒಂದು ಲೌಕಿಕ ವ್ಯವಹಾರವನ್ನ ಒಂದು ಉಪದೇಶ ನಾವು ಹಿಂದೆ ಹೇಳ್ಕೊಂಡ್ ಬಂದೇವಲ್ಲ, ಅದನ್ನ ಉದಾಹರಣೆ ಕೊಟ್ಟೇವಲ್ಲ. ಜೀವ ಹುಟ್ಟುತ್ತಾನೆ ಸಾಯ್ತಾನೆ ಅಂತ ಲೋಕದಲ್ಲಿ ಅಂತಾರಲ್ಲ, ಯಾವ ಸತ್ರಿ ಅಂತ ಅಂತಾರಲ್ರಿ. ಇವಾಗ ಲೋಕದಲ್ಲಿ ಅನುಭವ ಐತಲ್ರಿ. ಇವಾಗ ಯಾವ ಹುಟ್ಟಿದ ಅಂತ ಹೇಳ್ತಾರ, ಯಾವನಿಗೊಂದು ಗಂಡು ಮಗು ಆಯ್ತು ಅಂತ, ಒಂದು ಹೆಣ್ಣು ಮಗು ಆಯ್ತು ಅಂತ ಹೇಳ್ತಾರಲ್ರಿ. ಇವಾಗ ಹುಟ್ಟಿದ್ದು ಹೇಳ್ತಾರಲ್ರಿ. ಇವಾಗ ಮತ್ ಸತ್ತದ್ದು ಯಾವ ಸತ್ರಿ ಅಂತ ಹೇಳ್ತಾರಲ್ಲ. ಮತ್ ನೀವು ಹುಟ್ಟುದಿಲ್ಲ ಸಾಯ್ದು ಅಂತ ನೀವ್ ಹೆಂಗ್ ಹೇಳ್ತಾ ಇದ್ದೀರಿ ಅಂತ ಅವನ ಆಕ್ಷೇಪ. ಯಾರ್ದ್ರಿ ಪೂರ್ವ ಪಕ್ಷಿ ಈ ರೀತಿಯಾಗಿ ಹೇಳ್ತಾನೆ, ನಾನು ಲೌಕಿಕೋ ಅಂದ್ರೆ ಲೌಕಿಕರಾಗಿರ್ತಕ್ಕಂಥ ಲೌಕಿಕ ವ್ಯವಹಾರದೊಳಗ ಜನ್ಮ ಮರಣ ವ್ಯಪದೇಶೋ ಅಂದ್ರೆ ಹುಟ್ಟು ಸಾವು ಅನ್ನುವಂತ ಈ ಉಪದೇಶ ಅನ್ನುವಂತಹದ್ದು ಜೀವಸ್ಯ ದರ್ಶಿತ. ಜೀವನಿಗೆ ಅಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ, ಜೀವನಿಗೆ ಹೇಳ್ಯಾರಲ್ಲ ಹುಟ್ಟು ಸಾವುಗಳನ್ನ. ಸತ್ಯಂ ದರ್ಶಿತ, ಖರೆ ಅದು ತೋರಿಸಿದ್ದಾರೆ. ಭಕ್ತಸ್ತ್ವೇಷ ಜೀವಸ್ಯ ಜನ್ಮ ಮರಣ ವ್ಯಪದೇಶ. ಅಂದ್ರೆ ಜೀವನಿಗೆ ಹುಟ್ಟು ಸಾವುಗಳನ್ನ ನಾವೇನ್ ಹೇಳ್ತಾ ಇದ್ದೇವಲ್ಲ, ಈ ಉಪದೇಶ ಅನ್ನುವಂತಹದ್ದು ಇದು ಭಾಕ್ತ ಅಂತಂದ್ರೇನು, ಇದು ನಿಜವಾದದ್ದಲ್ಲ ಅಂತ, ಇದು ಗೌಣ ಅಂತ. ಭಕ್ತ ಅನ್ನೋ ಶಬ್ದಕ್ಕ ಗೌಣ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಹುಟ್ಟು ಸಾವು ದೇಹಕ್ಕದವೇ ಹೊರತು ಇವು ಆತ್ಮನಿಗೆ ಇಲ್ಲ ಅಂತ, ಜೀವನಿಗೆ ಇಲ್ಲ ಅಂತ. ಮತ್ತು ಲೋಕದಲ್ಲಿ ಹೇಳ್ತಾರ ಅಂದ್ರೆ ಅದು ಗೌಣವಾಗಿ ಹೇಳ್ತಾರಂತಂದ್ರೆ. ಭಾಕ್ತಃ ಸ್ತೂ ಏಷ ಜೀವಸ್ಯ ಜನ್ಮ ಮರಣ ವ್ಯಪದೇಶ. ಜೀವನಿಗೆ ಹೇಳ್ತಕ್ಕಂಥ ಜನ್ಮ ಮರಣಗಳ ಉಪದೇಶ ಅನ್ನುವಂತಹದ್ದು ಇದು ಕೇವಲ ಗೌಣವಾಗಿದೆ ಅಂತ ಹೇಳಿದ್ರು. ಕಿಮಾಶ್ರಯಂ ಪುನರಯಂ
ಮುಖ್ಯೋ ಯದಪೇಕ್ಷೆಯ ಭಕ್ತಃ ಇತಿ. ಮತ್ತೆ ಇಲ್ಲಿ ಕೇಳ್ತಾ ಇದ್ದಾರೆ, ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಈ ಉಪದೇಶ ಅನ್ನುವಂತಹದ್ದು ಯಾವುದನ್ನ ಆಶ್ರಯಿಸಿ ಇದು ಮುಖ್ಯವಾಗಿರ್ತದ, ಅಂದ್ರೆ ಯಾವ ಮುಖ್ಯದ ಅಪೇಕ್ಷೆಯಿಂದ ಇದು ಗೌಣವಾಗಿರ್ತದ ಅಂತ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನ ಅವನು. ಪೂರ್ವಪಕ್ಷ ಏನಂತ ಇದ್ದಾನ ಅಂತಂದ್ರೆ, ಕಿಮಾಶ್ರಯ ಪುನರಯಂ ಮುಖ್ಯ ವ್ಯಪದೆ ಯದಪೇಕ್ಷೆಯ ಭಾಕ್ತ ಇತಿ. ಇಲ್ಲಿ ಮುಖ್ಯ ಅಂತ ಹೇಳ್ತಾ ಇದ್ದೀರಿ ಮತ್ತು ಗೌಣ ಅಂತ ಹೇಳ್ತಾ ಇದ್ದೀರಿ, ಯಾವುದನ್ನ ಅಪೇಕ್ಷಿಸಿ ಮುಖ್ಯ ಅಂತ ಹೇಳ್ತೀರಿ, ಯಾವುದನ್ನ ಅಪೇಕ್ಷಿಸಿ ಗೌಣ ಅಂತ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ರೆ, ಉಚ್ಯತೆ ಆ ವಿಷಯಕ್ಕೂ ನಿನಗೆ ಉತ್ತರ ಕೊಡ್ತಾ ಇದ್ದೀನಿ, ಸಮಾಧಾನ ಹೇಳ್ತಾ ಇದ್ದೀನಿ. ಚರಾಚರ ವ್ಯಪಾಶ್ರಯ ಅಂದ್ರೆ ಈ ಉಪದೇಶ ಅನ್ನುವಂತಹದ್ದು ಚರಾಚರ. ಚರ ಅಂತಂದ್ರೆ ಇಲ್ಲಿ ಕೆಲವೊಂದು ಪ್ರಾಣಿಗಳು ಚಲಿಸ್ತಾ ಇದ್ದಾವೆ. ಈ ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಮನುಷ್ಯರಾಗಲಿ, ಕ್ರಿಮಿಕೀಟಗಳಾಗಲಿ, ಇವು ಚಲನ ಆಗ್ತಾವಿಲ್ರಿ, ಇವು ಸಂಚಾರ ಮಾಡ್ತಾ ಇದ್ದಾವಿಲ್ರಿ. ಇನ್ನು ಗಿಡ ಮರಗಳದಾವಲ್ಲ, ಅವು ಅಚರ, ಅವು ಒಂದೇ ಕಡೆ ಇರ್ತಾವ. ಗಿಡ ಮರಗಳು ಹೋಗುದು ಬರ ಮಾಡಂಗಿಲ್ಲ. ಅವು ಅವುಗಳನ್ನ ಆಶ್ರಯವಾಗಿರ್ತದ ಅಂತ ಹೇಳ್ತಾರ. ಅಂದ್ರೆ ಈ ಅದಕ್ಕೆ ಭಾಷ್ಯದಲ್ಲಿ ಮತ್ತೆ ಮುಂದೆ ತೋರಿಸ್ತಾರ ಅವರು, ಸ್ಥಾವರ ಜಂಗಮ ಶರೀರ ವಿಷಯವು ಜನ್ಮ ಮರಣ ಶಬ್ದವು. ಇಲ್ಲಿ ಹುಟ್ಟು ಮತ್ತು ಸಾವು ಅನ್ನುವಂತ ಎರಡು ಶಬ್ದಗಳವಲ್ಲ, ಇವು ಸ್ಥಾವರ ಜಂಗಮ ಶರೀರ ವಿಷಯವು. ಇಲ್ಲಿ ಶರೀರಗಳು ಎರಡು ರೀತಿ ಅದಾವ, ಒಂದು ಸ್ಥಾವರ ಮತ್ತೊಂದು ಜಂಗಮ. ಸ್ಥಾವರ ಅಂತಂದ್ರೆ ಇದ್ದಲ್ಲೇ ಇರೋದು, ಈ ಗಿಡ ಮರ ಇವೇನದಲ್ಲ ಇವಕ್ಕೂ ಜೀವ ಅದ, ಇವು ಇದ್ದಲ್ಲೇ ಇರ್ತಾವ. ಇವು ಜಂಗಮ ಅಂತಂದ್ರೆ ತಿರುಗಾಡ್ತಕ್ಕಂಥವುಗಳು. ಈ ಪಕ್ಷಿಗಳಾಗ್ಲಿ ಅವು ಒಂದೇ ಕಡೆ ಇರಂಗಿಲ್ಲ, ಪಕ್ಷಿಗಳಾಗ್ಲಿ, ಪ್ರಾಣಿಗಳಾಗ್ಲಿ, ಮನುಷ್ಯರಾಗ್ಲಿ, ಅನೇಕ ಕ್ರಿಮಿಕೀಟಾದಿಗಳಾಗ್ಲಿ, ಇವೆಲ್ಲ ಏನದಾವು ಅಂತಂದ್ರೆ ಇವು ಜಂಗಮವಾಗಿರ್ತಕ್ಕಂಥ ಪ್ರಾಣಿಗಳು ಅಂತೀವಿ, ಜೀವಿಗಳು ಅಂತೀವು. ಅದಕ್ಕೆ ಸ್ಥಾವರ ಜಂಗಮ ಅಂತ ಹೇಳಿದ್ರು. ಅಂಥ ಯಾವ ಒಂದು ಶರೀರಗಳು ಅಂತ, ಜನ್ಮ ಮತ್ತು ಮರಣ ಅನ್ನುವಂಥ ಶಬ್ದಗಳು ಅವು ಸ್ಥಾವರ ಜಂಗಮ ಶರೀರದ ಒಂದು ವಿಷಯಕವಾಗಿರ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು. ಶರೀರ ವಿಷಯವು ಸ್ಥಾವರ ಜಂಗಮ ಶರೀರ ವಿಷಯವು ಜನ್ಮ ಮರಣ ಶಬ್ದವು. ಈ ಜನ್ಮ ಮರಣ ಅನ್ನುವಂಥ ಎರಡು ಶಬ್ದಗಳು ಸ್ಥಾವರ ಮತ್ತು ಜಂಗಮ ಶರೀರಗಳ ವಿಷಯಕವಾಗಿವೆ. ಸ್ಥಾವರ ಜಂಗಮಾನಿ ಭೂತಾನಿ ಜಾಯಂತೆ ಚ ಮ್ರಿಯಂತೆ ಚ. ಈ ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಏನು ಭೂತಗಳದಾವಲ್ರಿ, ಅವೇ ಹುಟ್ಟುವುದು ಸಾಯುವುದು ಅಂತ. ಗಿಡ ಮರಗಳು ಕೂಡ ಬಿದ್ದು ಹೋಗ್ತಾವಲ್ರಿ, ಅವು ನಾಶ ಆಗಿ ಹೋಗ್ಬಿಡ್ತಾವ. ಆಮೇಲೆ ಈ ಶರೀರಾದಿಗಳು, ಪ್ರಾಣಿಗಳ ಶರೀರ ಆಗಲಿ, ಪಕ್ಷಿಗಳ ಶರೀರ ಆಗಲಿ, ಮನುಷ್ಯರ ಶರೀರ ಆಗಲಿ, ಇವು ಕೂಡ ಏನದಾವು ಅಂತಂದ್ರೆ ಇವು ಹುಟ್ಟತಾವು ಸಾಯ್ತಾವು ಅಂತ. ಸ್ಥಾವರ ಜಂಗಮವಾಗಿರ್ತಕ್ಕಂಥ ಈ ಭೂತಗಳು ಹುಟ್ಟುತ್ತವೆ, ಸಾಯ್ತಾ ಇದ್ದಾವೆ. ಅತಃ ತದ್ ವಿಷಯವು ಜನ್ಮ ಮರಣ ಶಬ್ದವು ಮುಖ್ಯವು ಸಂತವು ತಸ್ತೆ ಜೀವಾತ್ಮನಿ ಉಪಚರ್ಯತೆ. ಅಂದ್ರೆ ಇಲ್ಲಿ ಈ ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಯಾವ ಭೂತಗಳದಾವಲ್ಲ, ಒಂದು ಶರೀರಗಳದಾವಲ್ಲ, ಅವುಗಳಿಗೇನೆ ಇಲ್ಲಿ ಜನ್ಮ ಮರಣಗಳು ಅದಾವ. ಆ ಶರೀರಗಳೇನದಾವಲ್ರಿ, ಆ ಶರೀರಗಳಿಗೆ ಜನ್ಮ ಮರಣಗಳು ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಜನ್ಮ ಮರಣಗಳು ಆ ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಶರೀರಾದಿಗಳಿಗೆ ಅದಾವೆ ಹೊರತು, ಅದು ಜೀವಾತ್ಮನಲ್ಲಿ ಏನಾಗೈತಿ ಅಂತಂದ್ರೆ ಅಲ್ಲಿ ಉಪಚಾರಕ್ಕೋಸ್ಕರವಾಗಿ. ಜೀವನಲ್ಲಿ ಜನ್ಮ ಮರಣಗಳು ಇಲ್ಲ, ಜೀವ ಹುಟ್ಟಂಗಿಲ್ಲ, ಅವನು ಸಾಯಂಗಿಲ್ಲ. ಆದ್ರೆ ಅವನಲ್ಲಿ ಉಪಚಾರಕ್ಕೋಸ್ಕರವಾಗಿ ಹೇಳ್ತಾರಂತವ್ರು, ಕೇವಲ ಉಪಚಾರ ಮಾತ್ರ. ಆದ್ರೆ ಈ ಶರೀರಾದಿಗಳದಾವಲ್ಲ, ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಶರೀರಗಳು, ಇವು ಹುಟ್ಟುವುದು ಸಾಯುವುದು ಇವುಗಳಲ್ಲಿ ಒಂದು ಮುಖ್ಯವಾಗಿ ಐತಂತ. ಅತಃ ತದ್ವಿಷಯವು ಜನ್ಮ ಮರಣ ಶಬ್ದವು ಮುಖ್ಯವು ಸಂತವು ತಸ್ತೆ ಜೀವಾತ್ಮನಿ ಉಪಚರ್ಯತೆ. ಇದು ಜೀವನಲ್ಲಿ ಉಪಚಾರ ಮಾತ್ರವಾಗಿರ್ತದೆ. ಜನ್ಮರಣ ಶಬ್ದಗಳು ಇವು ಮುಖ್ಯವಾಗಿ ಇದು ಯಾರಲ್ಲಿ ಅಂತಂದ್ರೆ ಯಾವುದು ಶರೀರಾದಿಗಳಲ್ಲಿ, ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಶರೀರಾದಿಗಳಲ್ಲಿ ಅಂತ ಹೇಳಿದ್ರು. ತದ್ಭಾವ ಭಾವಿತತ್ವಾತ್.
ಯಾಕೆ ಅಂತಂದ್ರೆ ಇಲ್ಲಿ ಶರೀರ ಒಂದು ನಮಗ ತೋರ್ಕೊಳ್ಬೇಕಾದ್ರೆ ಅದು ಅಡಿಗೆ ಹೋಗ್ಬೇಕಾದ್ರೆ ಅದು ಅಲ್ಲಿ ಅಲ್ಲಿ ಜೀವ ಇದ್ರನ ಅಲ್ರಿ. ಈಗ ಜೀವ ಇದ್ರನ ಅಲ್ಲಿ ಶರೀರಗಳು ಇರ್ತಾವ. ಜೀವ ಹೋದ ಅಂತಂದ್ರೆ ಅಲ್ಲಿ ಶರೀರಾದಿಗಳು ಇರೋದಿಲ್ಲ ಅಂತ. ಇಲ್ಲಿ ಜೀವ ಅನ್ನುವಂಥವನದಾನಲ್ಲ, ಆ ಜೀವ ಇದ್ದಾಗಲೇ ಅವೆಲ್ಲ ಇರ್ತಾವೆ ಅಂತ. ಶರೀರ ಪ್ರಾದುರ್ಭಾವ ತಿರೋಭಾವಯೋ ಹಿ ತಥೋರ್ಜನ್ಮ ಮರಣ ಶಬ್ದವು ಭವತಃ ನ ಅಸತೋ. ಇಲ್ಲಿ ಶರೀರ ಅನ್ನುವಂಥದ್ದು ಪ್ರಾದುರ್ಭಾವ ತಿರೋಭಾವಯೋಹೋ. ಈ ಶರೀರ ಏನಾಗ್ತದ ಅಂತಂದ್ರೆ ಇದು ನಮಗ ತೋರ್ತದ. ಇದು ಪ್ರಾದುರ್ಭಾವ ಅಂತಂದ್ರೆ ಈ ಶರೀರ ಅನ್ನುವಂತ ತಾಯಿ ಗರ್ಭದಿಂದ ಹುಟ್ಟಿ ಬರ್ತದಲ್ಲ ನಮಗ, ಇದು ಕಾಣಿಸ್ತದಲ್ರಿ. ಇದು ತಿರೋಭಾವ ಅಂದ್ರೆ ಮರಣ, ಪ್ರಾಣ ಹೋದ ಬಳಕ, ಜೀವ ಶರೀರ ಬಿಟ್ಟು ಹೋದ ಬಳಕ ಇದು ಮರೆಯಾಗಿ ಹೋಗ್ಬಿಡ್ತದೆ. ಇದು ಯಾಕಂದ್ರೆ ಈ ಈ ಶರೀರ ತೋರ್ಕೊಳ್ಳೋದಾಗಲಿ ಮರೆಯಾಗುವಂತದ್ದಾಗಲಿ ಇವು ಒಳಗ ಜೀವ ಇದ್ದಾಗಲ್ರಿ. ಈಗ ಅದು ಶರೀರ ಪ್ರಾದುರ್ಭಾವ ತಿರೋಭಾವಯೋಹಿ ಸತೋರ್ ಜನ್ಮ ಮರಣ ಶಬ್ದವು ಭವತಃ ನ ಅಸತೋ. ಆದ್ರೆ ಇಲ್ಲಿ ಒಳಗಿರ್ತಕ್ಕಂತ ಜೀವ ಇಲ್ಲದೆ ಹೋದ್ರೆ ಅವಾಗ ಅಲ್ಲಿ ಜನ್ಮ ಮರಣಗಳನ್ನುವಂತ ಶಬ್ದಗಳು ಇಲ್ಲವೇ ಇಲ್ಲ ಅಂತ. ಅಲ್ಲಿ ಶರೀರವನ್ನ ನಾವು ಲಕ್ಷ್ಯವಾಗಿ ಇಟ್ಟುಕೊಂಡೇ ಅಲ್ಲಿ ಜನ್ಮರಣಗಳನ್ನು ಹೇಳಬೇಕೇ ಹೊರತು ಆ ಒಳಗಿರ್ತಕ್ಕಂಥ ಆತ್ಮನಿಗೆ ಜನ್ಮರಣಗಳು ಇಲ್ಲ ಅಂತ. ಯಾಕಂದ್ರೆ ಶರೀರ ತೋರ್ಬೇಕು, ಅದು ಮರೆಯಾಗಬೇಕು ಅಂತಂದ್ರೆ ಅದ್ರೊಳಗೊಬ್ಬ ಆತ್ಮ ಇದ್ದಾಗಲ್ರಿ. ಈಗ ಒಬ್ಬ ಆತ್ಮ ಅದಾನಂತಂದ್ರೆ ಅಲ್ಲಿ ತೋರೋದಾಗ್ಲಿ ಮರೆಯಾಗುದಾಗ್ಲಿ ಅದು ಅಂದ್ರೆ ಆತ್ಮ ಇದ್ದಾಗ ತೋರ್ತದ. ಆತ್ಮ ಈ ಜೀವಾತ್ಮ ಶರೀರ ಬಿಟ್ಟು ಹೋದ ಅಂತಂದ್ರೆ ಅವಾಗ ಮರೆ ಆಗ್ತದ ಅಂತ. ಅಂದ್ರೆ ಅಲ್ಲಿ ಜೀವ ಇದ್ರನೇ ಅಲ್ಲಿ ಜನ್ಮ ವರ್ಣಗಳನ್ನು ನಾವು ಶರೀರಕ್ಕೆ ಹೇಳಾಕ ಬರ್ತದ ಅಂತ. ಮತ್ತೆ ಅಲ್ಲಿ ಜೀವ ಇಲ್ಲದೆ ಇದ್ರೆ ಅವು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಶಬ್ದ ಜನ್ಮರಣಗಳನ್ನುವಂತ ಶಬ್ದಗಳೇ ಬರಂಗಿಲ್ಲ ಅಂತ ಅಲ್ಲಿ. ನ ಹಿ ಶರೀರ ಸಂಬಂಧಾತ್ ಅನ್ಯತ್ರ ಜೀವೋ ಜಾತೋ ಮೃತೋ ವಾ ಕೇನಚಿತ್ ಲಕ್ಷ್ಯತೆ. ಇಲ್ಲಿ ಶರೀರದ ಸಂಬಂಧ ಇಲ್ಲದೆ ಹೋದ್ರೆ ಇಲ್ಲಿ ಜೀವ ಹುಟ್ಟತಾನಂತಾಗಲಿ, ಜಾತೋವಾ ಮೃತೋವಾ ಕೇನಚಿತ್ ನ ಲಕ್ಷ್ಯತೆ ಅಂತ. ನಾವು ಶರೀರದ ಸಂಬಂಧ ಇಲ್ಲದೆ ಹೋದ್ರೆ ಜೀವ ಹುಟ್ಟಿದ್ದನ್ನಾಗ್ಲಿ ಅಥವಾ ಸತ್ತದ್ದನ್ನಾಗ್ಲಿ ಯಾರು ಕೂಡ ಅದನ್ನ ಕಂಡಿಡಕ್ ಆಗ್ತದೇನ್ರ? ಅದನ್ನ ಯಾರಿಗೆ ಕಂಡಿಡಕ್ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಜೀವನಿಗೆ ಶರೀರ ಸಂಬಂಧ ಬೇಕಂತ ಹೇಳ್ತಾರ ಅವ್ರು. ಜೀವನಿಗೆ ಯಾವಾಗ ಶರೀರ ಸಂಬಂಧ ಆಕೈತಿ, ಜೀವ ಆ ಶರೀರ ಪ್ರವೇಶ ಆದಾಗ ಹುಟ್ಟಿದ ಅಂತ ಹೇಳ್ತಾರ. ಯಾವಾಗ ಆ ಪ್ರಾಣ ಹೋಯ್ತು, ಜೀವ ಶರೀರ ಬಿಟ್ಟು ಹೋದ ಅಂತಂದ್ರೆ ಅವಾಗ ಸತ್ತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜೀವನಿಗೆ ಶರೀರ ಸಂಬಂಧ ಮೂಲಕವಾಗಿಯೇ ಹುಟ್ಟು ಸಾವುಗಳನ್ನ ನಾವು ಹೇಳಲಿಕ್ಕೆ ಬರ್ತದ ಅಂತ. ಮತ್ತು ಶ್ರುತಿಯು ಕೂಡ ಏನ್ ಹೇಳ್ತದ ಅಂತಂದ್ರೆ ಸವಾ ಅಯಂ ಪುರುಷೋ ಜಾಯಮಾನಃ ಶರೀರಮಭಿ ಸಂಪದ್ಯಮಾನಃ ಸ ಉತ್ಕ್ರಾಮಣಂ ಮ್ರಿಯಮಾಣಃ. ಮತ್ತು ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಸವಾ ಅಯಂ ಪುರುಷಃ, ಸಹ ಅಂದ್ರೆ ಅವನು ಅಂತ, ಅಯಂ ಪುರುಷಃ ಅಂದ್ರೆ ಈ ಪುರುಷ ಅದಾನಲ್ಲ ಅವನು ಜಾಯಮಾನಃ ಶರೀರಮಭಿಸಂಪದ್ಯಮಾನಃ. ಇವನು ಹುಟ್ಟಬೇಕಾದ್ರ ಶರೀರವನ್ನೇ ಅವನು ಪಡ್ಕೊಂಡು ಬರ್ತಾನ ಅಂತ. ಆ ಪುರುಷ ಏನದಾನ ಜೀವ, ಜೀವನಿಗೆ ಪುರುಷ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಪುರುಷ ಏನದಾನಲ್ಲ ಅವನು ಹುಟ್ಟುವಾಗ ಶರೀರವನ್ನ ಪಡಿತಾ ಇದ್ದಾನೆ ಅಂತ. ಜಾಯಮಾನ ಶರೀರಂ ಅಭಿಸಂಪದ್ಯಮಾನಃ ಸ ಉತ್ಕ್ರಾಮನ್ ಮ್ರಿಯಮಾಣಃ. ಯಾವಾಗ ಈ ಶರೀರವನ್ನು ಬಿಟ್ಟು ಹೋಗ್ತಾನೋ, ಉತ್ಕ್ರಮಣ ಅಂದ್ರೆ ಈ ಶರೀರವನ್ನು ಬಿಟ್ಟು ಹೋಗುದು ಅಂತ್ರೆ. ಉತ್ಕ್ರಾಮನ್ ಮ್ರಿಯಮಾಣಃ ಅವಾಗ ಅವನು ಸತ್ ಹೋಗ್ತಾನೆ ಅಂತ ಹೇಳ್ತಾರ. ಅವನು ಹುಟ್ಟುವಾಗ ಈ ಶರೀರವನ್ನ ಅವನು ಪಡಿತಾ ಇದ್ದಾನ. ಶರೀರ ಯಾವಾಗ ಇದನ್ನ ಬಿಟ್ಟು ಹೋಗ್ತಾನಲ್ಲ ಅವಾಗ ಅವನು ಸತ್ತ ಅಂತ ಹೇಳ್ತಾ ಇದ್ದಾರಂತ. ಅಂದ್ರೆ ಈ ಶರೀರ ಅನ್ನುವಂತಹದ್ದು, ಈ ಹುಟ್ಟು ಸಾವು ಅನ್ನುವಂತಹದ್ದು ಏನದಾವಲ್ರಿ,
ಈ ಜೀವನನ್ನ ಜೀವ ಈ ಶರೀರಕ್ಕೆ ಸಂಬಂಧ ಆದಾಗಲೇ ನಾವು ಹುಟ್ಟು ಸಾವುಗಳನ್ನ ಹೇಳ್ತಾ ಇದ್ದೇವಿ ಅಂತ. ಅವನು ಹುಟ್ಟುವಾಗ ಶರೀರವನ್ನು ಪಡಿತಾನ, ಮತ್ತು ಸಾಯುವಾಗ ಶರೀರವನ್ನು ಬಿಟ್ಟು ಹೋಗ್ತಾನಂತ. ಈ ರೀತಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತದೆ. ಅದು ಬೃಹದಾರಣ್ಯಕೋಪನಿಷತ್ನಲ್ಲಿ ಈ ಮಂತ್ರ ಬರ್ತದೆ. ಅದು ಇತಿ ಚ ಶರೀರ ಸಂಯೋಗ ವಿಯೋಗ ನಿಮಿತ್ತಾವೇವ ಜನ್ಮ ಮರಣ ಶಬ್ದವು ದರ್ಶಯತಿ. ಅದರಿಂದ ಇಲ್ಲಿ ಜೀವನಿಗೆ ಶರೀರದ ಒಂದು ಸಂಯೋಗ, ಅಂದ್ರೆ ಶರೀರದೊಳಗೆ ಅವ ಬಂದು ಸೇರ್ಕೊಂಡ ಅಂತಂದ್ರೆ ಅವಾಗ ಜನ್ಮ ಅಂತ ಹೇಳ್ತೇವಿ. ಯಾವಾಗ ಶರೀರದಿಂದ ವಿಯೋಗ ಆದ, ಶರೀರ ಬಿಟ್ಟು ಹೋದ ಅಂತಂದ್ರೆ ಅವಾಗ ಮರಣ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಜನ್ಮ ಮತ್ತು ಮರಣಗಳು ಅಂತೇನದಾವು, ಇವು ಶರೀರದ ಒಂದು ಸಂಯೋಗ ಮತ್ತು ವಿಯೋಗದ ಮೂಲಕವಾಗಿಯೇ ಆಗ್ತವೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿದು ಬರ್ತದ ಅಂತ. ಜಾತ ಕರ್ಮಾದಿ ವಿಧಾನಮಪಿ ದೇಹ ಪ್ರಾದುರ್ಭಾವಾಪೇಕ್ಷಮೇವ ದ್ರಷ್ಟವ್ಯಂ. ಇನ್ನು ಶರೀರಕ್ಕೆ ಜಾತ ಕರ್ಮಾದಿಗಳನ್ನ ಮಾಡ್ತಾರಲ್ರಿ, ಈ ಮುಂಜಿ ಮಾಡೋದಾಗ್ಲಿ ಅಥವಾ ಕೆಲವು ಸಂಸ್ಕಾರಗಳನ್ನ ಕೊಡ್ತಾರಲ್ರಿ ಇವಾಗ ಮಗುವಿಗೆ, ಆ ಜಾತ ಕರ್ಮಾದಿಗಳನ್ನ ವಿಧಿಸಿದ್ದು ಕೂಡ ಈ ದೇಹ ಇದ್ದಾಗಲಲ್ರಿ ಅದಕ್ಕೆಲ್ಲ ಮಾಡೋದು. ನಾವು ಮುಂಜಿ ಮಾಡ್ಬೇಕಾದ್ರೆ ಆ ದೇಹವನ್ನು ಲಕ್ಷಿಸಿನೇ ಮಾಡ್ತಾರಲ್ರಿ ಇವಾಗ. ಆದ್ರಿಂದ ಇಲ್ಲಿ ಜಾತ ಕರ್ಮಗಳನ್ನು ವಿಧಾನ ಮಾಡಿದ್ದು ಕೂಡ ಅದು ಈ ದೇಹ ಅನ್ನುವಂತಹದ್ದನ್ನ ನೋಡ್ಕೊಂಡೇ ಹೇಳ್ತಾರ ಅಂತ. ಅದಕ್ಕ ದೇಹ ಪ್ರಾದುರ್ಭಾವಾಪೇಕ್ಷಮೇವ ದ್ರಷ್ಟವ್ಯಂ. ಅಲ್ಲಿ ದೇಹ ಅನ್ನುವಂತಹದ್ದು ಉತ್ಪತ್ತಿ ಆದದ್ದನ್ನ ನೋಡಿ, ದೇಹ ಹುಟ್ಟಿದ್ದನ್ನ ನೋಡಿ ಜಾತ ಕರ್ಮಾದಿಗಳ ವಿಧಾನ ಅನ್ನುವಂತಹದ್ದು ನಮಗ ವೇದಗಳಲ್ಲಿ ಹೇಳಿದ್ದು ಕಂಡು ಬರ್ತಾ ಇದೆ ಅಂತ. ಯಾಕಂದ್ರೆ ದೇಹವೇ ಇರ್ಲಿಲ್ಲ ಅಂತಂದ್ರೆ ಜಾತ ಕರ್ಮ ಯಾರಿಗೆ ಹೇಳುದ್ರಿ? ಈಗ ಅಲ್ಲಿ ಕೇವಲ ಜೀವನಿಗೆ ಹೇಳಕ್ ಬರಂಗಿಲ್ಲ, ದೇಹವನ್ನು ಲಕ್ಷಿಸಿ ಅವನಿಗೆ ಜಾತ ಕರ್ಮಾದಿಗಳನ್ನ ವೇದಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಭಾವಾತ್ ಜೀವ ಪ್ರಾದುರ್ಭಾವಸ್ಯ ಜೀವಸ್ಯ ಪರಸ್ಮಾತಾತ್ಮನಃ ಉತ್ಪತ್ತಿರ್ವೇದಾದೀನಾಮಿವ ಅಸ್ತಿ ನಾಸ್ತಿ ಇತ್ಯೇತತ್ ಉತ್ತರೇಣ ಸೂತ್ರೇಣ ವಕ್ಷ್ಯತಿ. ಜಾತ ಕರ್ಮಾದಿ ವಿಧಾನಾಮಪಿ ಇದಾಯ್ತಲ್ಲ. ಅಭಾವಾತ್ ಜೀವ ಪ್ರಾದುರ್ಭಾವಸ್ಯ, ಇಲ್ಲಿ ಆ ಜೀವ ಅನ್ನುವಂಥವನು ಅಲ್ಲಿ ತೋರಿಕೊಳ್ಳುವುದಾಗ್ಲಿ, ಅಲ್ಲಿ ಜೀವ ಅನ್ನುವಂಥವ್ ದೇಹ ಇಲ್ಲದೆ ಹೋದ್ರೆ ಅಲ್ಲಿ ತೋರಿಕೊಳ್ತಾನಂದ್ರ ಅವನು. ಯಾಕಂದ್ರೆ ದೇಹವನ್ನೇ ನಾವು ಇಟ್ಟುಕೊಂಡು ತೋರ್ತಾನೆ ಅಥವಾ ಅಥವಾ ಸಾಯ್ತಾನ ಅಂತ ನಾವು ದೇಹವನ್ನು ಲಕ್ಷಿಸಿ ಹೇಳ್ತಾ ಇದ್ದೇವೆ ಹೊರತು, ಆದ್ರೆ ದೇಹವಿಲ್ಲದೆ ಜೀವ ತೋರಿಕೊಳ್ಳುವುದಿಲ್ಲ ಅಂತ. ಅದೇ ಇದ್ರನಲ್ರಿ ನಮ್ಮ ಜೀವ ತೋರೋದು ಇವಾಗ ಇಲ್ಲಿ. ಅದಕ್ಕೆ ಅಭಾವಾತ್ ಜೀವ ಪ್ರಾದುರ್ಭಾವಸ್ಯ ಜೀವಸ್ಯ ಪರಸ್ಮಾತಾತ್ಮನಃ ಉತ್ಪತ್ತಿರ್ ವೇದಾದೀನಾಮಿವ ಅಸ್ತಿ ನಾಸ್ತಿವ ಇತ್ಯೇತತ್ ಉತ್ತರೇಣ ಸೂತ್ರೇಣ ವಕ್ಷ್ಯತಿ. ಇನ್ನ ಜೀವನಿಗೆ ಈ ಹೆಂಗ ಆಕಾಶಾದಿಗಳು ಉತ್ಪತ್ತಿ ಆಗ್ತಾವಲ್ರಿ, ಆಕಾಶ ಹುಟ್ಟಿತು ಅಂತ ಹೇಳ್ತೇವಿ, ವಾಯು ಹುಟ್ಟಿತು ಅಂತ ಹೇಳ್ತೇವಿ, ಅದರಂತೆ ಜೀವನಿಗೂ ಕೂಡ ಪರಮಾತ್ಮನಿಂದ ಅವನು ಕೂಡ ಉತ್ಪತ್ತಿ ಆಗಿದ್ದಾನೆ ಅಥವಾ ಇಲ್ಲವೋ? ಜೀವನು ಕೂಡ ಪರಮಾತ್ಮನಿಂದ ಉತ್ಪತ್ತಿ ಆಗ್ಯಾನೋ ಅಥವಾ ಇಲ್ಲವೋ? ಇದು ಒಂದು ಪ್ರಶ್ನೆ ಬರ್ತೈತಲ್ರಿ ಇವಾಗ. ಅದಕ್ಕಂದ್ರೆ ಜೀವಸ್ಯ ಪರಸ್ಮಾತಾತ್ಮನಃ ಅಂದ್ರೆ ಜೀವನಿಗೆ ಪರಸ್ಮಾತಾತ್ಮ ಅಂದ್ರೆ ಏನು? ಪರಮಾತ್ಮನಿಂದ ಅಂತ. ಉತ್ಪತ್ತಿರ್ ವೇದಾದಿನಾಮಿವ, ವೇದಾದಿನಾಮಿವ ಅಂತಂದ್ರೇನು? ಈ ವಾಯು ಮೊದಲಾದವುಗಳು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತಾ ಇದ್ದಾವೆಯೋ ಹಾಗೆ ಲಯವನ್ನ ಪಡಿತಾ ಇದ್ದಾವೆಯೋ ಆ ರೀತಿಯಾಗಿ ಅಸ್ತಿ ನಾಸ್ತಿವ ಇತ್ಯೇತತ್ ಉತ್ತರೇಣ ಸೂತ್ರೇಣ ವಕ್ಷ್ಯತಿ. ಅಂದ್ರೆ ಮುಂದಿನ ಸೂತ್ರದೊಳಗ ಈ ಜೀವನು ಪರಮಾತ್ಮನಿಂದ ಉತ್ಪತ್ತಿ ಆಗ್ತಾನೋ ಇಲ್ಲವೋ ಅನ್ನುವಂತ ಈ ವಿಚಾರವನ್ನ ಮುಂದಿನ ಸೂತ್ರದಲ್ಲಿ ನಾವು ಹೇಳೋರದೇವಿ ಅಂತ. ಮುಂದಿನ ಸೂತ್ರದಲ್ಲಿ ಆ ವಿಚಾರವನ್ನ ಮುಂದೆ ಉಪದೇಶ ಮಾಡೋರದಾರ. ಅಂದ್ರೆ ಪರಮಾತ್ಮನಿಂದ ಜೀವ ಹುಟ್ಟುತ್ತಾನೋ ಇಲ್ಲವೋ ಅನ್ನುವಂತ ವಿಚಾರವನ್ನು ಮುಂದಿನ ಸೂತ್ರದಲ್ಲಿ ಅದ್ರ ಬಗ್ಗೆ ವಿವರಣೆ ಬರ್ತದೆ. ದೇಹಾಶ್ರಯೌ ತಾವತ್ ಜೀವಸ್ಯ ಸ್ಥೂಲೌ
ಉತ್ಪತ್ತಿ ಪ್ರಳಯೋ ನ ಸ್ತಃ ಇತ್ಯೇತತ್ ಅನೇನ ಸೂತ್ರೇಣ ವೋಚತ್. ಅಂದ್ರೆ ಈ ಸೂತ್ರದಿಂದ ಇಲ್ಲಿ ಏನು ಹೇಳ್ದಂಗಾಯ್ತು ಅಂತಂದ್ರೆ ಈ ಒಂದು ಸ್ಥೂಲವಾಗಿರ್ತಕ್ಕಂಥ ಉತ್ಪತ್ತಿ ಪ್ರಳಯಗಳು ದೇಹದ ಆಶ್ರಯವಾಗಿರ್ತಕ್ಕಂಥ, ಯಾಕಂದ್ರೆ ಇಲ್ಲಿ ಶರೀರವನ್ನು ಆಶ್ರಯಿಸಿಕೊಂಡೇ ಅಲ್ಲಿ ಸ್ಥೂಲವಾಗಿರ್ತಕ್ಕಂಥ ಈ ಶರೀರಾದಿಗಳು ಉತ್ಪತ್ತಿ ಮತ್ತು ನಾಶವಾಗುವುದನ್ನ ಹೇಳಿದ್ದಾಯ್ತು. ಆದರೆ ಇಲ್ಲಿ ಜೀವನಿಗೆ ಮಾತ್ರ ಹೇಳಿಲ್ಲ. ಜೀವನಿಗೆ ಮಾತ್ರ ನ ಸ್ತಃ ಅಂದ್ರೆ ದೇಹಕ್ಕದಾವು, ದೇಹವನ್ನು ಆಶ್ರಯಿಸಿ ಇಲ್ಲಿ ಜೀವನಿಗೆ ಸ್ಥೂಲವಾಗಿ ಉತ್ಪತ್ತಿ ಮತ್ತು ಪ್ರಳಯ ಅನ್ನುವಂತಹದ್ದನ್ನ ಹೇಳಿದ್ದಾರೆ ಹೊರತು, ಆದ್ರೆ ಜೀವನಿಗೆ ನ ಸ್ತಃ, ಜೀವಸ್ಯ ನ ಸ್ತಃ ಅಂದ್ರೆ ಜೀವನಿಗೆ ಈ ಉತ್ಪತ್ತಿ ಮತ್ತು ಪ್ರಳಯಗಳನ್ನುವಂಥವು ಇಲ್ಲ ಅನ್ನುವಂತಹದ್ದನ್ನ ಈ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು. ಇನ್ನ ಆತ್ಮಾಧಿಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ಇದು 11ನೇ ಅಧಿಕರಣ. ಇವು ಅಧಿಕರಣ ಸಣ್ಣ ಸಣ್ಣ ಹೋದವ್ರು ಇವು. ನ ಆತ್ಮ ಅಸೃತೆ ನಿತ್ಯತ್ವ ಚ ತಾಭ್ಯ. ಅಂದ್ರೆ ಈ ಸೂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆತ್ಮನಿಗೆ ಸ್ವತಃ ಜನ್ಮ ಅನ್ನುವಂತಹದ್ದಿಲ್ಲ. ಅಂದ್ರೆ ಆತ್ಮ ಹುಟ್ಟೋದಿಲ್ಲ ಅಂತ. ಯಾಕಂತಂದ್ರೆ ನ ಆತ್ಮ ಅಸೃತೇಹೇ, ಅಲ್ಲಿ ಶ್ರುತಿಗಳು ಹೇಳೋದೇ ಇಲ್ಲ ಆತ್ಮ ಹುಡ್ತಾನೆ ಅಂತ ಹೇಳಿ. ನಮಗೆ ಯಾವುದೇ ಶ್ರುತಿಗಳು ನಮಗೆ ಬೋಧ ಮಾಡಂಗಿಲ್ಲ. ಯಾಕಂದ್ರೆ ನಿತ್ಯತ್ವಾಚ ತಾಭ್ಯ, ಯಾಕಂದ್ರೆ ಆ ಶ್ರುತಿಗಳ ಒಂದು ಪ್ರಮಾಣಗಳಿಂದ ನಮಗ ಆತ್ಮ ನಿತ್ಯನಾಗಿದ್ದಾನೆ ಎನ್ನುವಂತಹದ್ದು ನಮಗ ಗುರ್ತಾಗ್ತದ. ಅದನ್ನ ನಾವು ತಿಳ್ಕೊಳ್, ಶ್ರುತಿಗಳೇ ನಮಗೆ ಹೇಳ್ತಾ ಇದ್ದ ಆತ್ಮ ನಿತ್ಯದನ ಅನ್ನೋದ್ರ ಬಗ್ಗೆ ಶ್ರುತಿಗಳೇ ನಮಗೆ ಬೋಧ ಮಾಡ್ತಾ ಇದ್ದಾವೆ. ಆದ್ರಿಂದ ಇಲ್ಲಿ ಆತ್ಮ ಅನ್ನುವಂಥವನು ಹುಟ್ಟೋದಿಲ್ಲ ಅಂತ ಈ ಸೂತ್ರದಲ್ಲಿ ಹೇಳಿದರು. ಇನ್ನು ಅದಕ್ಕೆ ಭಾಷ್ಯವನ್ನ ಹೇಳ್ತಾ ಇದ್ದಾರೆ. ಅಸ್ತಿ ಆತ್ಮ ಜೀವಾಖ್ಯ ಶರೀರ ಇಂದ್ರಿಯ ಪಂಚರಾಧ್ಯಕ್ಷ ಕರ್ಮಫಲ ಸಂಬಂಧಿ ಸ ಕಿಂ ವ್ಯೋಮಾದಿವತ್ ಉತ್ಪದ್ಯತೆ ಬ್ರಹ್ಮಣಃ ಆಹೋಸ್ವಿತ್ ಬ್ರಹ್ಮವದೇವ ನ ಉತ್ಪದ್ಯತೆ ಇತಿ ಶ್ರುತಿ ವಿಪ್ರತಿಪತ್ತೇರ್ವಿಷಯಃ. ಅಸ್ತಿ ಆತ್ಮ ಜೀವಾಖ್ಯ ಅಂದ್ರೆ ಜೀವ ಎಂಬ ಹೆಸರಿನ, ಅಂದ್ರ ಜೀವಾಖ್ಯ ಅಂತಂದ್ರೆ ಏನ್ರಿ, ಜೀವ ಎಂಬ ಹೆಸರಿನ ಶರೀರ ಇಂದ್ರಿಯ ಪಂಜರಾಧ್ಯಕ್ಷ. ಈ ಶರೀರ ಇಂದ್ರಿಯಗಳ ಒಂದು ಪಂಜರ ಅಂತಿದು. ಇದಕ್ಕೆ ಅಧ್ಯಕ್ಷ ಯಾರು ಅಂತಂದ್ರೆ ಜೀವ ಅಂತ. ಶರೀರ ಇಂದ್ರಿಯಗಳ ಅನ್ನುವಂತ ಈ ಪಂಜರಕ್ಕೆ ಅಧ್ಯಕ್ಷನಾಗಿರ್ತಕ್ಕಂಥವನು ಮತ್ತು ಕರ್ಮಫಲ ಸಂಬಂಧಿ, ಅವನು ಮಾಡಿರ್ತಕ್ಕಂಥ ಕರ್ಮಫಲಗಳಿಗೆ ಸಂಬಂಧ ಉಳ್ಳವನು ಯಾರು, ಈ ಜೀವ ಅಂತ. ಜೀವಕ್ಕೆ ಅಸ್ತಿ ಆತ್ಮ, ಜೀವನೆಂಬ ಆತ್ಮನು ಇದ್ದಾನೆ ಅಂತ. ನೋಡಿ, ಶರೀರ ಇಂದ್ರಿಯಗಳೆಂಬ ಪಂಜರಕ್ಕೆ ಒಡೆಯನಾಗಿರ್ತಕ್ಕಂಥವನು ಮತ್ತು ಕರ್ಮಫಲ ಸಂಬಂಧ ಉಳ್ಳವನಾಗಿರ್ತಕ್ಕಂಥ ಈ ಜೀವನೆಂಬ ಆತ್ಮ. ಅದಕ್ಕೆ ಅಸ್ತಿ ಜೀವಾಖ್ಯ ಆತ್ಮ ಅಸ್ತಿ ಅಂತ. ಜೀವನೆಂಬ ಹೆಸರಿನ ಆತ್ಮ ಇದೆ ಅಂತ ಹೇಳಿದ್ರು. ಅದನ್ನು ಸ ಕಿಂ ವ್ಯೋಮಾದಿವತ್ ಉತ್ಪದ್ಯತೆ ಬ್ರಹ್ಮಣಃ. ವ್ಯೋಮಾದಿವತ್ ಅಂದ್ರೆ ಆಕಾಶಾದಿಗಳಂತೆ ಅಂತ ಹಿಂದು ಶ್ರುತಿ ಅನ್ನುವಂತಾದ್ ಹೇಳ್ಕೊಂಡು ಬಂತು. ಆತ್ಮನಿಂದ ಆಕಾಶ ಹುಟ್ಟಿತು ಅಂತೇಳಿ ಶ್ರುತಿ ಹೇಳೈತಲ್ಲ, ಹಂಗ ಇಲ್ಲಿ ಬ್ರಹ್ಮದಿಂದ ಈ ಜೀವನಾಗಿರ್ತಕ್ಕಂಥವನು ಹುಡ್ತಾನೇನೋ ಅಂತ ಪ್ರಶ್ನೆ ಇಲ್ಲಿ. ವ್ಯೋಮಾದಿವತ್ ಬ್ರಹ್ಮಣಃ ಸ ಕಿಂ ಉತ್ಪದ್ಯತೆ ಅಂದ್ರೆ ಬ್ರಹ್ಮನಿಂದ ಆಕಾಶಾದಿಗಳಂತೆ ಸಹ ಅಂದ್ರೆ ಯಾರು, ಜೀವನಾಗಿರ್ತಕ್ಕಂಥವನು ಉತ್ಪದ್ಯತೆ ಕಿಂ, ಅವ್ನು ಹುಡ್ತಾನೇನು. ಆಹೋಸ್ವಿತ್ ಬ್ರಹ್ಮವದೇವನ ಉತ್ಪದ್ಯತೆ ಇತಿ, ಇಲ್ಲ ಬ್ರಹ್ಮದಂತೆ ಅವನು ಹುಟ್ಟುವುದಿಲ್ಲ ಅಂತ ಹೇಳ್ತೀರೇನೋ ಅಂತ ಇಲ್ಲಿ ಆಕ್ಷೇಪ. ಆಹೋಸ್ವಿತ್ ಬ್ರಹ್ಮವದೇವ ಅಂದ್ರೆ ಬ್ರಹ್ಮದಂತೆ ನ ಉತ್ಪದ್ಯತೆ, ಬ್ರಹ್ಮ ಹೆಂಗ್ ಹುಟ್ಟುವುದಿಲ್ವಲ್ಲ ಹಂಗ ಇಲ್ಲಿ ಜೀವನಾಗಿರ್ತಕ್ಕಂಥವನು ಹುಟ್ಟುವುದಿಲ್ಲೇನು. ಇತಿ ಶ್ರುತಿ ವಿಪ್ರತಿಪತ್ತೇರ್ ವಿಷಯ.
ಯಾಕಂದ್ರೆ ಇಲ್ಲಿ ಶ್ರುತಿಗಳು ವಿರುದ್ಧವಾಗಿ ಹೇಳ್ತಾ ಇದ್ದಾವೆ. ಒಂದು ಶ್ರುತಿಯಲ್ಲಿ ಜೀವ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾರ, ಇನ್ನೊಂದು ಶ್ರುತಿಯಲ್ಲಿ ಜೀವ ಹುಟ್ಟುವುದಿಲ್ಲ ಅಂತ ಹೇಳ್ತಾ ಇದ್ದಾರ. ಹೀಗಾಗಿ ಶ್ರುತಿಗಳು ವಿರುದ್ಧವಾಗಿರುವುದರಿಂದ ನಮಗಿಲ್ಲಿ ಸಂಶಯ ಅನ್ನುವಂತಹದ್ದು ಬರ್ತದ ಅಂತೇಳಿ ಇಲ್ಲಿ ಆಕ್ಷೇಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕಾಸುಚಿತ್ ಶ್ರುತಿಷು ಅಂದ್ರೆ ಕೆಲವು ಶ್ರುತಿಗಳಲ್ಲಿ ಅಂತ ಅಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ, ಅಗ್ನಿ ವಿಷ್ಪುಲಿಂಗಾದಿ ನಿದರ್ಶನೈ ಜೀವಾತ್ಮನಃ ಪರಸ್ಮಾತ್ ಬ್ರಹ್ಮಣಃ ಉತ್ಪತ್ತಿರಾಮ್ನಾಯತೆ. ಕೆಲವು ಶ್ರುತಿಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಗ್ನಿ ವಿಷ್ಪುಲಿಂಗಾದಿ ನಿರ್ದಿಷ್ಟ. ಈ ಹೆಂಗ ಒಂದು ಬೆಂಕಿ ಅನ್ನುವಂತಹದ್ದಿದೆ, ಅದು ಬಹಳ ಚೆನ್ನಾಗಿ ಉರಿತಾ ಇದೆ ಬೆಂಕಿ. ಉರಿಬೇಕಾದ್ರೆ ಎಷ್ಟೋ ಕಿಡಿಗಳು ಆ ಬೆಂಕಿಯಿಂದ ಉತ್ಪತ್ತಿ ಆಗ್ತಾ ಇದ್ದಾವೆ. ಹಾಗೆ ಈ ಬ್ರಹ್ಮದಿಂದಲೂ ಕೂಡ ಈ ಜೀವರು ಉತ್ಪತ್ತಿ ಆಗ್ತಾರೆ ಅಂತ ಹೇಳಿ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಹ ತಥಾಕ್ಷರಾತ್ ವಿವಿಧ ಸೌಮ್ಯ ಭಾವಾಹ ಅಂತ ಹೇಳಿ ಅಲ್ಲಿ ಒಂದು ಮಂತ್ರ ಬರ್ತದ. ಮುಂಡಕೋಪನಿಷತ್ನಲ್ಲಿ ಆ ಮಂತ್ರ ಅನ್ನುವಂತಹದ್ದಾದ್ರಿ. ಅದನ್ನ ಇಲ್ಲಿ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಅಗ್ನಿ ವಿಷ್ಪುಲಿಂಗ ಅಂದ್ರೇನು, ಕಿಡಿಗಳು ಅಂತ, ಬೆಂಕಿಯ ಕಿಡಿಗಳು ಅಂತ. ಆ ಒಂದು ಲಿಂಗದ ನಿದರ್ಶನ ಜೀವಾತ್ಮನ ಪರಸ್ಮಾತ್ ಬ್ರಹ್ಮಣ ಉತ್ಪತ್ತಿ ರಾಮನಾಯತೆ. ಅಂದ್ರೆ ಪರಬ್ರಹ್ಮದಿಂದ ಆ ಜೀವನ ಉತ್ಪತ್ತಿ ಎನ್ನುವಂತಹದ್ದು ಆ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದ. ಕಾಸು ಚಿತ್ತು ಅವಿಕೃತಸ್ಯೈವ ಪರಸ್ಯ ಬ್ರಹ್ಮಣಃ ಕಾರ್ಯಪ್ರವೇಶನೇನ ಜೀವ ಭಾವೋ ವಿಜ್ಞಾಯತೆ ನಚ ಉತ್ಪತ್ತಿರಾಮ್ನಾಯತೆ. ಆದ್ರೆ ಇಲ್ಲಿ ಮತ್ತೊಂದು ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ, ಅವಿಕೃತಸ್ಯೈವ. ಅವಿಕೃತ ಅಂತಂದ್ರೆ ಏನು? ಯಾವ ವಿಕಾರಗಳು ಇಲ್ಲದ. ಪರಮಾತ್ಮನಿಗೆ ಯಾವ ವಿಕಾರಗಳು ಇಲ್ರಿ. ಪರಮಾತ್ಮ ಯಾವುದೇ ವಿಕಾರವನ್ನು ಪಡಿತಾನೆ ಅಂತಂದ್ರೆ ಇಲ್ಲ, ಅವನು ಅವಿಕಾರಿಯಾಗಿದ್ದಾನೆ ಅಂತ. ಅವನು ನಿರ್ಗುಣ, ನಿರವಯವ, ನಿರಂಜನ, ನಿರ್ಲೇಪ, ಹಿಂಗ ಅಲ್ಲಿ ಶ್ರುತಿಗಳು ಬೋಧ ಮಾಡ್ಕೊಂಡು ಬರ್ತಾ ಇದ್ದಾವೆ. ಯಾವ ವಿಕಾರವನ್ನು ಪಡೆದಿರ್ತಕ್ಕಂತ ಆ ಬ್ರಹ್ಮ ಅನ್ನುವಂತಹದ್ದು ಕಾರ್ಯಪ್ರವೇಶನಿನ ಜೀವಭಾವ ವಿಜ್ಞಾಯತೆ. ಅಲ್ಲಿ ಕಾರ್ಯ ಅಂತಂದ್ರೆ ಏನು? ಈ ಕಾರ್ಯವಾಗಿ ದೇಹದೊಳಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಅಲ್ಲಿ ಜೀವಭಾವನ್ನ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಜೀವಭಾವ ವಿಜ್ಞಾಯತೆ ನಚ ಉತ್ಪತ್ತಿರಾಮ್ನಾಯತೆ ಅಂದ್ರೆ ಅಲ್ಲಿ ಉತ್ಪತ್ತಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಿಲ್ಲ. ಅಲ್ಲಿ ಕೇವಲ ಜೀವಭಾವವನ್ನು ಹೇಳ್ಕೊಂಡು ಬಂದಾರ ಅಂತ. ಅಂದ್ರೆ ಅಲ್ಲಿ ಯಾವ ವಿಕಾರ ಪಡೆದಿರ್ತಕ್ಕಂಥ ಬ್ರಹ್ಮವೇ ಇಲ್ಲಿ ಕಾರ್ಯರೂಪದಲ್ಲಿ ಪ್ರವೇಶ ಆಗೈತಿ ಅಂತ. ಬ್ರಹ್ಮವೇ ಶರೀರದೊಳಗೆ ಪ್ರವೇಶ ಆಗೈತಿ ಅಂತ ಹೇಳಿದ್ದರಿಂದ ಅಲ್ಲಿ ಜೀವಭಾವ, ಪರಮಾತ್ಮನಿಗೆ ಜೀವಭಾವ ಅನ್ನುವಂತಹದ್ದು ಬಂದದ. ಅಂದ್ರೆ ಒಂದ್ ಕಡೆ ಉತ್ಪತ್ತಿಯನ್ನು ಹೇಳಿದ್ರು, ಇನ್ನೊಂದು ಕಡೆ ಹೇಳಿಲ್ಲ ಅಂತ. ಹೀಗೆ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಪೂರ್ವ ಪಕ್ಷಿ ಏನು ಬರ್ತದ ಅನ್ನೋದು ಹೇಳ್ತಾರೆ. ಇದು ಬಹಳ ದೊಡ್ಡದು ಭಾಷೆ ಇದ್ರೆ ಅದನ್ನ ಮತ್ತೆ ನೋಡೋಣ.